ಎಲ್ಲರಿಗೂ ನಾನು ಡಾಕ್ಟರ್ ಸುಜ್ಞಾನ ಆಯುರ್ವೇದ ತಜ್ಞೆ ವಿಜಯನಗರ ಬೆಂಗಳೂರು. ವಿಜಯನಗರದಲ್ಲಿ ನಮ್ಮ ಕ್ಲಿನಿಕ್ ನೇಮ್ ಏನಂತ ಹೇಳಿದ್ರೆ ದಿನ್ನಿ ಪೂಜಾರಿ ಕೃಷ್ಣಯ್ಯ ಸ್ವಾಮಿ ಪುರಾತನ ಪಾರಂಪರಿಕ ಆಯುರ್ವೇದ ಚಿಕಿತ್ಸಾಲಯ ಅಂತ. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಪ್ಯಾರಲಿಸಿಸ್. ಇದಕ್ಕೆ ಪಾರ್ಶ್ವವಾಯು ಅಂತ ನಾವು ಹೇಳ್ತೀವಿ, ಪಕ್ಷಘಾತ ಅಂತ ಕೂಡ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ. ನಾವು ವಂಶ ಪಾರಂಪರಿಕವಾಗಿ 60 ವರ್ಷಗಳಿಂದ ನಾವು ಕೊಡ್ತಾ ಬಂದಿದ್ದೇವೆ. ನಾಟಿ ಹಾಗೂ ಆಯುರ್ವೇದ ಆಗಿರೋದ್ರಿಂದ ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀವಿ. ನೀವು ಆದ ತಕ್ಷಣ ನೀವು ಕರ್ಕೊಂಡ್ ಬರ್ಬೋದು. ಆಗಿ 3 ವರ್ಷದ ಒಳಗಡೆ ಆಗಿದ್ರೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಆಗೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ನೀವು ಬಿ ಪಿ ಜಾಸ್ತಿ ಆಗೋದ್ರಿಂದ ಇದು ಮೇನ್ ಆಗಿ ಬರುವಂತದ್ದು. ನೀವು ಬಿ ಟ್ಯಾಬ್ಲೆಟ್ ಮಿಸ್ ಮಾಡಿದ್ರೆ, ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದ್ರೆ, ನಿಮ್ಗೆ ಏನಂತ ಹೇಳಿದ್ರೆ ನಾನ್ ವೆಜ್ ನ ನೀವು ಅತಿಯಾಗಿ ಸೇವನೆ ಮಾಡೋದ್ರಿಂದ ಅಥವಾ ತುಂಬಾ ಸ್ಟ್ರೆಸ್ ತೆಗೆದುಕೊಳ್ಳುವುದು, ನಿದ್ದೆಗೆಡೋದು, ಮೇನ್ ಆಗಿ ಜಾಸ್ತಿ ಸ್ಟ್ರೆಸ್ ಹಾಗೂ ನಿದ್ದೆಗೆಡೋದ್ರಿಂದ ಕೂಡ ನಿಮ್ಗೆ ಬಿ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಏನಾಗುತ್ತೆ ನಿಮ್ಗೆ ಈ ಬ್ರೈನ್ ಅಲ್ಲಿ ಹೋಗಿ ಜಾಸ್ತಿ ಪ್ರೆಷರ್ ಆದ್ರೆ ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗುತ್ತೆ. ಹಾರ್ಟ್ ಅಲ್ಲಿ ಹೋಗಿ ಜಾಸ್ತಿ ಪ್ರೆಷರ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನಾನು ಸಿಂಪಲ್ ಆಗಿ ನಾನು ಹೇಳ್ಬೋದು. ಸೊ ಇದಕ್ಕೆ ಏನ್ ಮಾಡ್ಬೇಕು, ನಿಮ್ಗೆ ಆದಾಗ ನಿಮ್ಗೆ ಏನ್ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಟಿಂಗ್ಲಿಂಗ್ ಸೆನ್ಸೇಷನ್, ಒಂಥರ ಬಾಯಲ್ಲಿ ಏನೋ ಒಂಥರ ತುಟಿ ಅದ್ರತಾ ಇರೋ ತರ ನಿಮ್ಗೆ ಸಿಂಪ್ಟಮ್ಸ್ ನೋಡ್ಬೋದು. ಫೇಶಿಯಲ್ ಪ್ಯಾರಲಿಸಿಸ್ ಅಂದ್ರೆ ಕಣ್ಣು ಅದ್ರತಾ ಇರೋ ತರ ನೀವು ಸಿಂಪ್ಟಮ್ಸ್ ನೋಡ್ಬೋದು. ಅಥವಾ ಕಾಲು ಕೈಯಲ್ಲಿ ಅಂದ್ರೆ ಜೋಮ್ ಹಿಡಿಯುವಂಥದ್ದು. ನಿಮ್ಗೆ ಏನಂತ ಹೇಳಿದ್ರೆ ಜೋಮ್ ಹಿಡಿತಾ ಇರುತ್ತೆ, ಒಂಥರ ಏನಾದ್ರೂ ಹುಳ ಅಡ್ಡಾಡ್ದಂಗ ಆಗ್ತಾ ಇರೋವಂಥದ್ದು. ಈ ತರ ನೀವು ಸಿಂಪ್ಟಮ್ಸ್ ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದಕ್ಕೆ ಏನು ಪರಿಹಾರ, ನೀವು ಆದ ತಕ್ಷಣ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ನೀವು ಒಂದು ಪರಿಹಾರ, ನೀವು ಟ್ರೀಟ್ಮೆಂಟ್ ಅಂತ ನೀವು ಅದು ಜಾಸ್ತಿ ಕಾಂಪ್ಲಿಕೇಶನ್ ಆಗದೆ ಇರೋ ಹಾಗೆ ತಡೆಗಟ್ಬೇಕಂತ ಹೇಳಿದ್ರೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ, ಸ್ನೇಹನಂ ಸ್ವೇದ ಸಂಯುಕ್ತಂ ಪಕ್ಷಘಾತೆ ವಿರೇಚನಂ ಅಂತ ಹೇಳ್ತೀವಿ ನಾವು. ವಿರೇಚನ ಅಂತ ಹೇಳಿದ್ರೆ ಮೋಷನ್ ಆಗ್ಲಿಕ್ಕೆ ಕೊಡ್ಬೇಕಾಗುತ್ತೆ. ಆದ ತಕ್ಷಣ ನೀವೇನ್ ಮಾಡ್ಬೇಕು, ಒಂದು 50ರಿಂದ 80 ml ಅಷ್ಟು ಔಡ್ಲೆಣ್ಣೆ ಅಥವಾ ನೀವು ಎರಂಡ ತೈಲ ಅಂತ ನಾವು ಹೇಳ್ತೀವಿ. ಅದನ್ನ ಏನ್ ಮಾಡ್ಬೇಕು, ನೀವು 50ರಿಂದ 80 ml ಇಂಡೈರೆಕ್ಟ್ ಆಗಿ ಬಿಸಿ ಮಾಡ್ಬಿಟ್ಟು ನೀವು ಏನ್ ಮಾಡ್ಬೇಕು, ಅದನ್ನ ಕುಡಿಸ್ಬೇಕಾಗುತ್ತೆ ಪೇಷಂಟಿಗೆ. ಹಾಗೆ ಕುಡಿಸ್ಬಿಟ್ಟು ಒಂದ್ 2 ಲೋಟ ಬಿಸಿನೀರ್ನ ಕುಡಿಸೋದ್ರಿಂದ ಅದರಿಂದ ಇನ್ನು ಜಾಸ್ತಿ ಕಾಂಪ್ಲಿಕೇಶನ್ ಆಗುವಂಥದ್ದನ್ನ ನೀವು ತಡೆಗಟ್ಟಬಹುದು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ ಮುಂಚೆ ಅವ್ರಿಗೆ ಅಂದ್ರೆ ಇದರಿಂದ ಏನಾಗುತ್ತೆ, ಅವ್ರಿಗೆ ಮೋಷನ್ ಆಗುತ್ತೆ. 1-2 ಸರಿ ಮೋಷನ್ ಆಗ್ಬೋದು ಮ್ಯಾಕ್ಸಿಮಮ್. ಅಂದ್ರೆ ಅದರಿಂದ ಏನಾಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ. ಬ್ಲಡ್ ಪ್ರೆಷರ್ ನಮ್ ಮೋಷನ್ಗೆ ಹೋಗಿ ಬಂದ್ರೆ ಏನಾಗುತ್ತೆ, ಸುಸ್ತಾಗ್ತೀವಿ, ಒಂಥರ ಸ್ಲೋ ಆಗುತ್ತೆ. ಅಂದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ಮೆಸೇಜ್ ನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಈ ರೀತಿ ಆರೋಗ್ಯ ರಿಲೇಟೆಡ್ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಬಹುದು. ಥ್ಯಾಂಕ್ ಯು.